ವೆನಿಸ್ ಮುಗಿಸಿ ನೆಕ್ಸ್ಟ್ ವೀಕೆಂಡ್ ಅಲ್ಲಿ ನಾವು ಹೋಗಿದ್ದು ಬೇರೆ ಜಾಗ. ಅದರ ಎಪಿಸೋಡ್ ನ ಸದ್ಯಕ್ಕೆ ಸ್ಕಿಪ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಆ ಜಾಗ ನಮ್ ಹೃದಯದಲ್ಲಿ ಪರ್ಮನೆಂಟ್ ಅಡ್ರೆಸ್ ಮಾಡ್ಕೊಂಡು ಉಳಿದ್ಬಿಟ್ಟಿದೆ. ಹಾಗಾಗಿ ಅದ್ರ ಕಥೆನ ಯುರೋಪ್ ಡೈರಿಯ ಕೊನೆ ಪುಟದಲ್ಲಿ ಬರ್ದಿಡೋ ಆಸೆ ನಂದು. ಈ ಜಾಗದ ಬಗ್ಗೆ ಹೇಳಿದ್ಮೇಲೆ ಆ ಜಾಗದ ಸೀರೀಸ್ ನ ಶುರು ಮಾಡ್ತೀನಿ. ನಾವು ಇವತ್ತು ಹೋಗ್ತಿರೋ ಜಾಗ ಸದ್ಯಕ್ಕೆ ಸಿಕ್ಕಾಪಟ್ಟೆ ಪೊಲಿಟಿಕಲ್ ವಿಷಯವಾಗಿ ಚಾಲ್ತಿಯಲ್ಲಿರೋ ಜಾಗ, ಆಸ್ಲೋ. ನಾರ್ಡಿಕ್ ಅಂದ್ರೆ ನಾರ್ತ್ ಪೋಲ್ ನಲ್ಲಿರೋ ನಾರ್ವೆ ದೇಶದ ರಾಜಧಾನಿ. ನಾರ್ಡಿಕ್ ಕಂಟ್ರಿಗೆ ಹೋಗ್ಬೇಕು ಅನ್ನೋ ಆಸೆ ಸಿಕ್ಕಾಪಟ್ಟೆ ಹಳೆದು. ಆಕ್ಚುಲಿ ಆಸೆ ಇದ್ದಿದ್ದು ನಾರ್ತ್ ಪೋಲ್ ಆಕ್ಸೆಸಿಬಲ್ ಇರುವಂತಹ ಸುಂದರವಾದ ಜಾಗಗಳಿಗೆ ಹೋಗ್ಬೇಕು ಅನ್ನೋದು. ಆದ್ರೆ ಸಮಯದ ಅಭಾವದಿಂದ ಜಸ್ಟ್ ನಾರ್ಡಿಕ್ ಕಂಟ್ರಿನ ಮುಟ್ಟು ಬಂದ್ವಿ. ಇನ್ನು ನಾವು ಇದರ ಹಿಂದಿನ ಅನ್ವೇಷಣೆಯ ಗುಂಗಿಂದ ಹೊರ ಬಂದಿದ್ದಿಲ್ಲ. ಫ್ಲೈಟ್ ಇಳಿದು ಲೋಕಲ್ ಬಸ್ ಹತ್ತಿದ್ಮೇಲೆ ವಾಸ್ತವಕ್ಕೆ ಬಂದಿದ್ವಿ. ಈ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ನೋಡ್ಬೇಕಂದ್ರೆ ನನ್ನ ಅಕೌಂಟ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಆಸ್ಲೋದಲ್ಲಿ ಮೊದಲು ನಾವು ಹೋಗಿದ್ದು ಈ ಒಂದು ಬೀಚ್ಗೆ. ಆಸ್ಲೋದಲ್ಲಿ ನಮಗೆ ಸಖತ್ ಖುಷಿ ಕೊಟ್ಟಿದ್ದು ಇಲ್ಲಿನ ಆಗಸ. ಒಂಥರ ಆಕಾಶಕ್ಕೆ ಹತ್ತಿರವಿದ್ದ ಅನುಭವ ಆಗ್ತಾ ಇತ್ತು. ಈ ಬೀಚ್ ಸೈಡ್ ಅಲ್ಲಿ 4 ಫೋಟೋ ತಗೊಂಡು ತಂಗಾಳಿನ ಫೀಲ್ ಮಾಡ್ತಾ ಸೂರ್ಯಾಸ್ತಮ ಆಗಿದ್ದೇ ಗೊತ್ತಾಗ್ಲಿಲ್ಲ. ಸರಿ ಅಂತ ಸ್ವಲ್ಪ ದೂರ ನಡೆದು ಬಸ್ ಸ್ಟಾಪ್ ಗೆ ಬಂದಾಗ ನಂಗ್ ತಿಳಿದಿದ್ದು ನನ್ ಒಂದ್ ಮೈಕ್ ಕಳೆದಿದೆ ಅಂತ. ಅದನ್ನ ಹುಡುಕಿ ಮತ್ತೆ ವಾಪಸ್ ಹೋಗಿದ್ದೆ. ಬಟ್ ನನ್ ದುರಾದೃಷ್ಟಕ್ಕೆ ಆ ಮೈಕ್ ಸಿಗ್ಲಿಲ್ಲ. ಹ್ಯಾಪ್ ಮೊರೆ ಹಾಕೊಂಡು ಮರಳಿ ಬಂದು ಮತ್ತೆ ಬಸ್ ಹತ್ತಿ ನಾವು ತಲುಪಿದ್ದು ನಾವು ಸ್ಟೇ ಮಾಡಕ್ಕೆ ಬುಕ್ ಮಾಡಿದ್ದ ಈ ಒಂದು ಫ್ಲಾಟ್ ಗೆ. ಈ ಏರಿಯಾ ಸ್ವಲ್ಪ ವಲಸಿಗರಿಂದ ಖರಾಬ್ ಅನ್ಸಿದ್ರು ಫ್ಲಾಟ್ ಸಖತ್ ನೀಟ್ ಆಗಿ ಕಂಫರ್ಟಬಲ್ ಆಗಿತ್ತು. ಆಕ್ಚುಲ್ ಆಗಿ ಆಸ್ಲೋ ಅನ್ವೇಷಣೆ ಇದ್ದಿದ್ದೆ ನಮ್ಮ 2ನೇ ದಿನದಿಂದ. ನೆಕ್ಸ್ಟ್ ಡೇ ಎಲ್ಲಿ ಹೋದ್ವಿ, ಈ ಆಸ್ಲೋ ಖುಷಿ ಕೊಡ್ತೋ ಪಜಿತಿ ಕೊಡ್ತೋ ಅನ್ನೋದನ್ನ ತಿಳಿಯೋಕೆ ಕಾಯ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಭಿಪ್ರಾಯನ ಕಮೆಂಟ್ ಮಾಡಿ. ಇದೇ ರೀತಿ ಕಂಟೆಂಟ್ ನೋಡಕ್ಕೆ ನನ್ನ ಫಾಲೋ ಮಾಡಿ. ಆದಷ್ಟು ಬೇಗ 10K ರೀಚ್ ಆಗೋಕೆ ಸಪೋರ್ಟ್ ಮಾಡಿ. ಹುಡುಗಿರ್ ಜೊತೆ ನಮ್ಮಂತ ಹುಡುಗರ್ನು ಒಂಚೂರು ಬೆಳೆಸಿ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ